ಆ ಸಮರ್ಥ್ಯ ಯಾರಿಗೂ ಇಲ್ಲ. ಯಪ್ಪ ಮತ್ತಿದಕ್ಕೆ ಪರಿಹಾರ ಏನ್ರಿ ಅಂತ ಕೇಳಿದಾಗ ಸಿದ್ಧಾರೂಢಪ್ಪ ಹೇಳ್ತಾರ, ಈಶ್ವರ ಧ್ಯಾನ, ಮಾನಸ ಪೂಜಾ. ಈಶ್ವರ ಧ್ಯಾನ, ಮಾನಸ ಪೂಜಾ, ಅಥವಾ ಜ್ಞಾನಿಗಳ ಪಾದೋದಕವನ್ನು ಈ ತಾಯಿ ಮುಖದಾಗ ಹಾಕಿದ್ರೆ ಈಕೆ ಆರಾಮಕ್ಕಳು ನೋಡಪ್ಪ ಅಂದಾಗ, ಯಪ್ಪ ಅಂತ ಮಹಾತ್ಮ ನೀನ ಸಿಕ್ಕಿದೆ, ಇಂತಹ ವೇಳೆದೊಳಗೆ ಮತ್ತೆಲ್ಲಿ ಹೋಗಲಿ ನಿಮ್ಮ ಪಾದ ತೀರ್ಥವನ್ನೇ ಈ ಮುದುಕಿ ಬಾಯಾಗ ಹಾಕ್ತೀನಂತ ಪಾದ ತೊಳೆದು ಪೂಜೆ ಮಾಡಿದಂಥ ಪಾದ ತೀರ್ಥವನ್ನು ತಂದ ಆ ಅಜ್ಜಿ ಬಾಯಾಗ ಹಾಕಿದಾಗ ಮುದುಕಿ ಗುಟುಕ್ಷಿ ನುಂಗಿದ್ಲು. ಕುಡಿದ ಮರುಕ್ಷಣಕ್ಕನ ಎಂಥ ಚಮತ್ಕಾರ ಆಯ್ತಪ್ಪ ಅಂದ್ರೆ ತತ್ಕಾಲಕ್ಕೆ ಹೊಟ್ಟೆ ನೋವು ಶಾಂತ ಆಗ್ಬಿಡ್ತ, ಆರಾಮಾಗ್ಬಿಟ್ಲು ಮುದುಕಿ. 3 ವರ್ಷದಿಂದ ಹೋಗಲಾರ್ದು ಹೊಟ್ಟೆ ನೋವು ಕೇವಲ ಸಿದ್ಧಾರೂಢಪ್ಪನ ಪಾದೋದಕ್ಕೆ ಹಾಕಿದ್ರೆ ಜಳ ಜಳ ಆರಾಮಾಗಿ ಮುದುಕಿ ಎದ್ದು ಕುಂದಿರ್ತು. ಯಪ್ಪ ನಿಮ್ಮ ಚರಣ ಕಮಲಗಳ ತೀರ್ಥದಿಂದ ನಾನು ಕೃತಾರ್ಥಳಾದೆ ಸ್ವಾಮಿ, ನೀನು ಸಾಮಾನ್ಯನಲ್ಲ, ಅರಸಿಗೊಂತ ಹೋಗುವಂಥ ಬಳ್ಳಿ ಕಾಲಿಗೆ ತೊಡ್ರಿದಂಗೆ ನಮ್ಮ ಮನೆಗೆ ಅನಾಯಾಸ ಬಂದೆಪ್ಪ ಅಂತ ಸಂತೋಷದಿಂದ ಸಿದ್ಧಾರೂಢ ಉಪಚಾರ ಮಾಡಿ ಅಪ್ಪವ್ರನ್ನ ಅಲ್ಲೇ ಮನೆಯಾಗ ಉಳಿಸ್ಕೊಂಡ್ರು. ಸಾವ್ಕಾರ ವಿಚಾರ ಮಾಡಿದ, ಇನ್ನೂ ಬಂದು 1 ತಾಸು ಆಗಿಲ್ಲ, ನಮ್ಮ ಮನೆಯೊಳಗಿದ್ದು ನೋವೆಲ್ಲ ಹೊಂಟು ಹೋದವು, ಇವ್ರನ್ನ ಕಾಯಮ ನನ್ನ ಮನೆಯಾಗ ಇಟ್ಕೊಂಡ್ಬಿಟ್ರೆ ನನ್ನ ಮನೆ ಏನು ಸ್ವರ್ಗ ಆಕತಿ ಅಂತ ಅವ ಸ್ಕೆಚ್ ಹಾಕಿ ಅಗದಿ ಚಲೋ ಬೆಡ್ರೂಮ್ದಾಗ ಅಗದಿ ಮೆತ್ತನ ಹಾಸಿಗೆ ಹಾಸಿ ಅಪ್ಪವ್ರನ್ನ ಮಲಗಿಸಿ ಗಾಳಿ ಬೀಸಿಗು ಅಂತ ನಿಂತ. ತನಗೆ ಕೈ ಸೋತ ಮ್ಯಾಲ ಆಳ ಮಕ್ಕಳಿದ್ರಲ್ಲ ಅವ್ರಿಗೆ ಹೇಳಿದ, ಒಟ್ಟ ಬೆಳತನ ಗಾಳಿ ಬೀಸೋದು ಬಂದ್ ಮಾಡಂಗಿಲ್ಲ, ದೊಡ್ಡ ಮಹಾತ್ಮ ಸಿಕ್ಕಾನಂತ ಅವ್ರಿಗೆ ಸೊನ್ನೆ ಮಾಡಿ ಅಪ್ಪವ್ರು ಮಲಗ್ಯಾರಂತ ಹೋಗಿ ಮಕ್ಕೊಂಡ. ಆಳ ಮಕ್ಕಳು ಗಾಳಿ ಬೀಸಕತ್ತಿದ್ರು. ಸಿದ್ಧಾರೂಢಪ್ಪವ್ರು ಅಂದ್ರು, ಏ ತಮ್ಮ, ನಮ್ಮ ಸಲುವಾಗಿ ನೀವು ಕೈ ನುಯಿಸ್ಕೊಳೋದೇನಪ್ಪ, ಬ್ಯಾಡ, ನನಗಿದು ಅವಶ್ಯಕತೆ ಇಲ್ಲ, ನೀವು ಹೋಗಿ ಮಕ್ಕೊಳ್ರಿ ಅಂತ ಅವ್ರನ್ನ ಕಳಿಸಿ ಅಪ್ಪವ್ರು ಮಲಗಿದ್ರು. ಮೆತ್ತನ ಹಾಸಿಗೆ ನಿದ್ದೆ ಹತ್ತುವಲ್ದಂದು ಸಿದ್ಧಾರೂಢ್ರಿಗೆ. ಅವ್ರು ಯಾವಾಗಲೂ ಒರಟಾದ ಭೂಮಿ ಮೇಲೆ ಮಲಗುವಂಥವ್ರಿಗೆ ಮೆತ್ತನ ಹಾಸಿಗೆ, ಈ ಸುಖವಾದಂಥ ಚಲೋ ಚಲೋ ಅರಿವಿ ಉಡಿಸಿದ್ದ ಎಲ್ಲ ಇದು ಒಂದು ಮುನಿ ಅನ್ನಿಸ್ತವ್ರಿಗೆ. ಈ ಯಾವ ಉಪಾಧಿನೂ ನನಗೆ ಬೇಡ, ಉಣ್ಣಲಿಕ್ಕೆ ಬರೀ ಅನ್ನ, ಮಲಗಲಿಕ್ಕೆ ಕಲ್ಲು ಮಳ್ಳಿನ ಭೂಮಿಯೇ ನನಗೆ ಹಾಸಿಗೆ, ಸಂಚಾರಕ್ಕೆ ನನ್ನ ಪಾದ, ಇವಿಷ್ಟೇ ಸಾಕು. ಅತಿ ಆತಂದ್ರೆ ಇವು ಸಾಧನೆಯಿಂದ ಹೊರಗೆ ಹೋಯ್ತವ, ಈ ಸುಖ ನನಗೆ ಒಳ್ಳೇದಲ್ಲ. ಅದನ್ನು ತ್ಯಾಗ ಮಾಡಿ ಮಧ್ಯರಾತ್ರಿ ಹೇಳ್ದಂಗೆ ಕೇಳ್ದಂಗೆ ಅವನು ಉಡಿಸಿದ ಹೊಸ ಅರ್ಬಿ ಅಲ್ಲೇ ಕಳಚಿಟ್ರು. ಆ ಹಾಸಿಗೆ ಅವೆಲ್ಲ ಅಲ್ಲೇ ಬಿಟ್ಟು ಮೊದಲು ಏನು ತನ್ನ ಕೌಪಿನಿತ್ತು ಅದನ್ನು ಕಟ್ಟಿಕೊಂಡು ಎಲ್ಲ ಬಿಟ್ಟು ಹೋಗಿ ಸಿದ್ಧಾರೂಢರು ಹೋಗ್ಬಿಟ್ಟು ಮಧ್ಯರಾತ್ರಿ. ನಾವು ಎಲ್ಲ ವ್ಯವಸ್ಥಿತ ಬೇಕಂತ ಇಷ್ಟಪಡ್ತೀವಿ, ಮಹಾತ್ಮರು ಉಲ್ಟಾ ಇರ್ತಾರೆ. ಅವರು ಜಗತ್ತಿಗೆ ವಿರುದ್ಧ ಇರ್ತಾರೆ. ಅವರು ಶೀತ ಇದ್ದಾಗ ಭಾಳ ಚಳಿ ಇದ್ದಾಗ ಬರೀ ಮೈಯಾಗ ತಿರುಗಾಡ್ತಿರ್ತಾರೆ. ಇಲ್ಲೇ ಮುಪ್ಪಿನಾರಿ ಪರಮಹಂಸರಿದ್ದರು, ಐರಣಿ ಅಜ್ಜ ಅಂತ ಅವ್ರನ್ನ ಕರೀತಾರೆ. ಅವರು ಚಳಿಗಾಲದಾಗ ಬರೇ ಮೈಯಾಗ ತಿರುಗಾಡ್ತಿದ್ರಂತ, ಮ್ಯಾಲೆ ಹೊತ್ಕೊಂತಿದ್ದಿಲ್ಲಂತ. ಕೆಟ್ಟ ಬ್ಯಾಸಿಗೆ ಕಾವಿದ್ದಾಗ 7-8 ಕೌದಿ ಹೊತ್ಕೊಂಡು ಮಕ್ಕೊಂತಿದ್ರಂತ ಅವ್ರ ಅಜ್ಜವರು. ಅವ್ರು ನೋಡಿದವ್ರು ಹೇಳ್ತಾರೆ, ಅವ್ರು ಯಾವಾಗಲೂ ಪ್ರಕೃತಿಗೂ ಏನೋ ಒಂದು ದೊಡ್ಡ ಕೆಲಸದ ಮೇಲೆ ದೂರ ಊರಿಗೆ ಹೋಗ್ಬೇಕಾಗಿತ್ತು, ಕುದುರೆ ಹತ್ಕೊಂಡು ಹೋಗ್ಬಿಟ್ಟು ಸಾವ್ಕಾರ. 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿವಸ ಅವರ ಪ್ರವಾಸದ ಮೇಲೆ ಹೋಗಿ ಹೊರಗೆ ಬಂದು ಕೂಡಲೇ ತಳವಾರ ನೆನಪು ಮಾಡಿದ, ಅಲ್ರಿ ಸ್ವಾಮಿ, ಆ ಚಾವಿ ಹಾಕೊಂಡು ಹೋಗ್ಬಿಟ್ರಿ ನೀವು, ಚಾವಿ ನಿಮ್ ಕೈಯಾಗ. 3 ದಿನ ಆತ ಹೊರ ಕೂಡಿ ಹಾಕಿವಿ, ಅವ್ ಬದುಕ್ಯಾನೋ ಸತ್ತಾನೋ, ಆ ಕತ್ತಲ ಕೋಣೆ ಅಂದ್ರೆ ಗಾಳಿ ಸಹಿತ ಹಾಯಂಗಿಲ್ಲ, ನೀರಿಲ್ಲ, ಊಟಿಲ್ಲ. ಅವಸರ ಮಾಡಿದನ್ನ ಚಾವಿ ತೆಗೆದು ನೋಡಿದ್ರ ಸಿದ್ಧಾರೂಢಪ್ಪ ಬಿಟ್ಟು ಬಿಟ್ಟಿದ್ರು. ಅವ್ರಿಗೆ ನಿಂದ್ರಾಗ ಸಹಿತ ಶಕ್ತಿ ಇದ್ದಿದ್ದಿಲ್ಲ. 3 ದಿನ ನೀರಿಲ್ಲ ಅಂದ್ರೆ ಏನಾಗ್ತದೆ ಶರೀರ? ಕೊತ್ಕೊಂಡು ಬಂದರು 4 ಮಂದಿ. ಕೊತ್ತವಾದ ಮುಂದ ಏ ಯಾರ ನೀನು? ಆದ್ರೂ ಸಿದ್ಧಾರೂಢಪ್ಪರು ಮಾತಾಡ್ಲಿಲ್ಲ. ಇವ್ರು 3 ದಿನ ಉಪವಾಸ ಹಾಕಿದ್ರು ಇವ್ರು ಸೊಕ್ಕ ಕಮ್ಮಿ ಆಗಿಲ್ಲ. ಅವನ್ನ ಏ ಕಂಬಕ್ಕೆ ಕಟ್ಟಿ ಹಾಕ್ರು ಅಂತ ಕಂಬಕ್ಕೆ ಕಟ್ಟಿ ಹಾಕಿ ಚಾವಟಿಯನ್ನು ತಗೊಂಡು ಕೈಯಾಗ ಬಾರಿಕೋಲ್ ತಗೊಂಡ ಜೋರ ಜೋರ ಹೊಡೆಯಕತ್ತ
ಒಂದು ಏಟಿಗೆ ಶಿವಾರ್ಪಣಮಸ್ತು ಶಿವಾರ್ಪಣಮಸ್ತು ಇಷ್ಟೇ ಅಂತಿದ್ರು ಸಿದ್ಧಾರೂಢರು. ಹೊಳ್ಳಿ ಮಾತಾಡ್ತಿದ್ದಿಲ್ಲ. ಆ ವೇಳಕ್ಕ ಕುಲಕರ್ಣಿ, ಆ ಊರಿನ ಕುಲಕರ್ಣಿ ಬ್ರಾಹ್ಮಣ ಬಂದು ನೋಡಿದ. ಒಂದೊಂದು ಹೊರತಕ್ಕೊಮ್ಮೆ ಶಿವಾರ್ಪಣಮಸ್ತು ಅಂತಾನಂದ್ರ ಇವ ಕಳ್ಳಲ್ಲ, ಯಾರೋ ಮಹಾತ್ಮದನ. ಈ ಮೂರ್ಖರಿಗೆ ತಿಳಿವಲ್ದಲ್ಲ. ಯಪ್ಪ ಹೊಡಿಬೇಡ್ರಿ, ಬಿಡ್ರಿ, ಅವ್ರನ್ನ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಅವ್ರನ್ನ ಬಿಚ್ಚಿ ಬಿಡಿಸಿ ಕುಲಕರ್ಣಿ ಸಾಹೇಬ್ರು ಕರ್ಕೊಂಡು ಹೋಗಿ ತನ್ನ ಮನೆ ಒಳಗ ಗಾಯಗಳಿಗೆಲ್ಲ ಔಷಧಿಯನ್ನು ಹಚ್ಚಿ ಸಿದ್ಧಾರೂಢಪ್ಪ ಮೃದುವಾದಂತ ಗಂಜಿಯನ್ನು ಮಾಡಿ ಉಣಿಸಿ 15 ದಿವಸ ಪರ್ಯಂತ ಉಪಚಾರ ಮಾಡಿ ಸಿದ್ಧಾರೂಢ ರಕ್ಷಣೆ ಮಾಡಿದಂತ ಊರಿನ ಕುಲಕರ್ಣಿ. ಅವನ ಸೇವೆಗೆ ಮೆಚ್ಚಿ ಸಿದ್ಧಾರೂಢಪ್ಪ ತತ್ವಜ್ಞಾನದ ಉಪದೇಶ ಮಾಡ್ಲಿಕ್ಕೆ ಚಾಲು ಮಾಡಿದ್ರು. ಧನ್ಯನಾದ ಆ ಪ್ರವಚನಾಮೃತವನ್ನು ಕೇಳಿ ಕೃತಾರ್ಥನಾದ ಸಾಹುಕಾರ ಕುಲಕರ್ಣಿ. ಯಪ್ಪ ಎಂತ ಜ್ಞಾನಿ ಇದೆಯಾ ನೀನು, ನಿನ್ನ ಮಾತು ನಾನು ಒಬ್ಬ ಕೇಳಿ ಉದ್ಧಾರ ಆಗೋದಲ್ಲ, ಇಡೀ ಊರ್ ಮಂದಿ ನಿಮ್ಮ ಮಾತು ಕೇಳಬೇಕಂತ ಮಂದಿನೆಲ್ಲ ಕೂಡಿಸಿದ. ದಿನಾ ಪ್ರವಚನ ಚಾಲು ಆತು. ಅದ್ಭುತವಾಗಿ ಪ್ರವಚನ ಮಾಡ್ತಿದ್ರು ಸಿದ್ಧಾರೂಢರು. ಯಪ್ಪ ಎಷ್ಟು ಚಂದ ನೀವು ಮಾತಾಡ್ತೀರಿ. ಇಂಥ ಜ್ಞಾನಿಗಳು ಆ ಕೊತ್ತವಾಲ ತಳವಾರ ಕಟ್ಟಿ ಹಾಕಿ ಬಡಿಯುವಾಗ ನೀವನ್ನಾಕೆ ಮಾತಾಡ್ಬಿಟ್ಟಂದ್ರ ಅವ್ರು ಬಡಿಯೋ ಪ್ರಸಂಗ ಬರ್ತಿದ್ದಿಲ್ಲ, ನೀವ್ ಯಾಕೆ ಮಾತಾಡ್ಲಿಲ್ಲ? ಅವಾಗ ಸಿದ್ಧಾರೂಢರು ಅಂದ್ರಂತ, ಯಪ್ಪ ಅಲ್ಲಿ ಮನುಷ್ಯರ ಇದ್ದಿದ್ರಂದ್ರ ನಾ ಮಾತಾಡ್ತಿದ್ನೋ, ಅಲ್ಲಿ ಮನುಷ್ಯರ ಇದ್ದಿದ್ರು, ಅಲ್ಲಿ ಹೆಂಗ ಮಾತಾಡಕ್ ಬರ್ತೈತಿ ಅಂತ. ಅವರ ಪ್ರಭಾವವನ್ನ ಕೇಳಿ, ಅವರ ಪ್ರವಚನವನ್ನ ಜನ ಕೂಡೋದನ್ನ ಕೇಳಿ ಒಂದು ದಿನ ಅವ್ ಯಾವ ಕೊತ್ತವಾಳ ಬಡದಿದ್ದ ಅವನು ಹಿಂದೆ ಬಂದು ಕುಂತಿದ್ದ. ಅಪ್ಪೋರ ಬಾಯಿಂದ ಪ್ರವಚನಾಮೃತ ಕೇಳಿ ಕಣ್ಣಾಗ ನೀರು ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ, ಕ್ಷಮಾ ಮಾಡು ಸ್ವಾಮಿ, ನನ್ನ ಕಣ್ಣಿಗೆ ಹುಚ್ಚು ಕಣ್ಣಂಗ್ ಕಂಡ್ರಿ, ನನ್ನ ದಯವಿಟ್ಟು ಕ್ಷಮೆ ಮಾಡ್ರಿ ಅಂತ ಬೇಡ್ಕೊಂಡಾಗ ಸಿದ್ಧಾರೂಢರು ಎದ್ದು ಅವನಿಗೆ ಉಪಚರಿಸ್ತಾರ. ಇಲ್ಲಪ್ಪ, ನೀನ್ ನನಗೇನು ಅಪಕಾರ ಮಾಡಿಲ್ಲ, ಉಪಕಾರನ ಮಾಡಿದೀನಿ. ಏನು ಉಪಕಾರ ಮಾಡಿದಪ್ಪ? ನೀನು ಬಿಡ್ದೀನಿ. ಹೌದು, ಒಂದೊಂದು ಪೆಟ್ಟು ಸಹಿತ ನಾ ಮಾಡಿದ ಕರ್ಮವನ್ನು ನಷ್ಟ ಮಾಡಿ ಸುತ್ತ ಹಾಕುವಂತ ಶಕ್ತಿ ಒಂದೊಂದು ಪೆಟ್ಟಿಗೆ ಐತಪ್ಪ. ಬಡದ ನಾನು ಸ್ವಚ್ಛ ಮಾಡಿದೀವ ನೀನು. ಬಡದವರನ್ನ ಬಂಧುಗಳೆಂಬೆ, ಹೊಡೆದವರೆಂಬೆ, ಬೈದವರನ್ನ ಬಂಧುಗಳೆಂಬೆ ನಂಗ ಸಿದ್ಧಾರೂಢ ಹೊಡೆದವನನ್ನು ಸಹಿತ ಪ್ರೀತಿಯಿಂದ ಮಾತಾಡಿಸಿದಾಗ ಕೂಡಿದ ಮಂದಿಗೆ ಆಶ್ಚರ್ಯ ಆತಂತ ಶಾಂತ ಮೂರ್ತಿಗಳು ಅವರು. ಸಂಚಾರ ಮಾಡ್ತಾ ಬೇಜವಾಡದ ಸಮೀಪ ಕೃಷ್ಣಾ ನದಿ ದಂಡೆ ಒಳಗೆ ಅಲ್ಲಿ ಕುರಿ ಕಾಯ್ಕೊಂತ 3 ವರ್ಷ ಸಿದ್ಧಾರೂಢ ಪಲ್ಲೆ ಉಳಿದಿದ್ರು. ಕುರಿ ಕಾಯ ಹುಡುಗರು ಕೂಡ ಸವಾಸ. ಅಲ್ಲಿಗೆ ಒಬ್ಬ ಹೆಣ್ಮಗಳು ಬರ್ತಾಳ, ಸಿದ್ಧಾರೂಢರನ್ನು ನೋಡ್ತಾಳೆ. ಮುಖದ ಮೇಲೆ ಬ್ರಹ್ಮವರ್ಚಸ್ಸು, ಬ್ರಹ್ಮಜ್ಞಾನಿಗಳದಾರ ಅಂತೇಳಿ, ಯಪ್ಪ ನಾನು ಉದ್ಧಾರ ಮಾಡು ಅಂತ ಬೇಡ್ಕೊಂಡ್ಲು. ಅಜ್ಜರು ಅಂದ್ರು, ಅಮ್ಮ ನೀನು ಸ್ತ್ರೀಯಳು ಅಶುದ್ಧ ಚಿತ್ತಯುಕ್ತಳಾಗಿದ್ದೀಯ, ನಿನ್ನ ಮತಿ ಶುದ್ಧಿಲ್ಲ. ಬ್ರಹ್ಮಜ್ಞಾನ ಉಪದೇಶ ಮಾಡಲಿಕ್ಕೆ ಅಧಿಕಾರ ನಿನಗಿಲ್ಲ. ಆದ್ದರಿಂದ ನೀನು ನಾಮ ಜಪ ಮಾಡ್ಲಿಕ್ಕೆ ಯೋಗ್ಯದೆಯಮ್ಮ. ನೀ ಭಾಳ ಏನು ಮಾಡಕ್ಕೆ ಹೋಗಬೇಡ, ಗುದ್ದಾಡಕ್ಕೆ ಹೋಗಬೇಡ, ದಿನ ಜಳಕ ಮಾಡು. ಈ ಶಬ್ದಗಳನ್ನು ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ. ಇದು ಆಕಿಗಷ್ಟೇ ಹೇಳಿದ ಮಾತಲ್ಲ. ನಾವು ಯಾರು ಭಾಳ ಶುದ್ಧ ಇದ್ದವ್ರಿಲ್ಲ, ಎಲ್ಲರೂ ಅಶುದ್ಧ ಐತಿ ನಮ್ಮದು ನಿಮ್ಮದು. ನಾವು ನೀವು ಏನು ಮಾಡ್ಬೇಕಂದ್ರೆ ಸರಳ ಉಪಾಯ ಹೇಳ್ಯಾರ ಸಿದ್ಧಾರೂಢರು. ಎದ್ದು ಜಳಕ ಮಾಡಿ ನಮ್ಮ ಶರೀರದ 32 ಅಂಗಗಳಿಗೆ ವಿಭೂತಿಯನ್ನು ಹಚ್ಕೋಬೇಕು. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್. ಕೈಗಳಿಗೆ, ಹೃದಯಕ್ಕೆ, ತಲೆಗೆ, ಅದಕ್ಕೆಲ್ಲ ಏನಂತಾರಂದ್ರೆ ಅಂಗನ್ಯಾಸ, ಕರನ್ಯಾಸ ಅಂತ ಕರಿತಾ ಹೋಗ್ತಾರೆ. ಅವೆಲ್ಲ ನಮಗೆ ಮಾಡೋದು ಗೊತ್ತಿಲ್ಲ. ನಾವು ಸುಮ್ಮನೆ ಇಷ್ಟು ಮಾಡಿದ್ರೆ ಸಾಕು. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಅನ್ಕೊಂತ ಎಲ್ಲ ಅಂಗಾಂಗಗಳಿಗೆ ವಿಭೂತಿ ಹಚ್ಕೊಂಡು, ತಲೆಗೆ ಹೃದಯಕ್ಕೆ ವಿಭೂತಿ ಹಚ್ಕೊಂಡು, ಅಪ್ಪ ಎಲ್ಲ ಅಂಗಗಳನ್ನು ಮತ್ತು ಮನಸ್ಸನ್ನು ನೀನೇ ಪರಿಶುದ್ಧ ಮಾಡಂತ ಬೇಡಿಕೊಂಡು ಮಾನಸ ಪೂಜೆ ಮಾಡಬೇಕು. ಮಾನಸ ಪೂಜೆ ಒಳಗೆ ಇಷ್ಟು ಶಕ್ತಿ ಐತಿ.
100 ಸಾರಿ ಹೊರಗೆ ಪೂಜೆ ಮಾಡೋದು ಅಟ್ಟ, ಒಂದೇ ಒಂದು ಸಾರಿ ಮನಸ್ಸಿನೊಳಗೆ ಪೂಜೆ ಮಾಡೋದು ಅಟ್ಟೆ ಮಾನಸ ಪೂಜೆ ಅಂತ ಕರೀತಾರೆ. ಮನಸ್ಸಿನಾಗ ಹೃದಯದಾಗ ಪೀಠ ಮಾಡಿ ಶಿವನ ಕುಂದ್ರಿಸ್ಕೋಬೇಕಲ್ಲಿ. ಮನಸ್ಸಿನಿಂದನೇ ಅವನಿಗೆ ಸ್ನಾನ ಮಾಡಿಸ್ಬೇಕು. ಮನಸ್ಸಿನೊಳಗನ ಅವನಿಗೆ ಹಾಲು, ತುಪ್ಪ, ಜೇನು, ಮೊಸರು, ಕಲ್ಲು ಸಕ್ಕರೆ ಎಲ್ಲ ಫಲಗಳನ್ನು ಹಾಕಿ ಅಭಿಷೇಕ ಮಾಡಬೇಕು ಅವನಿಗೆ. ನಿಮ್ಮದು ₹1 ಖರ್ಚಾಗೋದಿಲ್ಲ, ಭಾರಿ ಸುಲಭ ಪೂಜೆ ಇದು. ಪಂಚಾಮೃತ ಅಭಿಷೇಕ ಮಾಡಬೇಕು. ಅವನಿಗೆ ಸ್ನಾನ ಮಾಡಿಸಿ ಶುದ್ಧವಾದ ವಸ್ತ್ರದಿಂದ ಅವನು ಮೈ ಒರೆಸಿ ಪೀತಾಂಬರಗಳನ್ನು ಪರಮಾತ್ಮಗೂಡಿಸಿ ವಿಧವಾದಂಥ ಸುಗಂಧವನ್ನು ಅವನ ಮೈಗೆ ಹಚ್ಚಿ ಅವನಿಗೆ ಮೈ ತುಂಬ ವಿಭೂತಿ, ಗಂಧ, ಕುಂಕುಮ, ಅಕ್ಷತೆ, ಕಸ್ತೂರಿ ತಿಲಕಗಳನ್ನು ಹಚ್ಚಿ ಅವನಿಗೆ ಹೂಮಾಲಿ, ಪತ್ರಿಮಾಲಿಗಳನ್ನು ಹಾಕಿ. ನಿಮಗೆ ಒಂದು ಹೂವಿನ ಮಾಲೆ ಖರೀದಿ ಮಾಡ್ಬೇಕಂದ್ರೆ ₹100-200 ಸುಮ್ಮ ಭಾವನೆ ಮಾಡಿ ಹಾಕಿಬಿಡ್ರಿ. ಪುಕ್ಕಟ್ಟು ದೊಡ್ಡ ದೊಡ್ಡ ಮಾಲೆ ಬೇಕಾದ ದೊಡ್ಡ ಮಾಲೆ ಹಾಕ್ರಿ ನೀವು. ಇದು ಖರೆ ಮುಟ್ದತ್ತೋ ಇಲ್ಲೋ ಗೊತ್ತಿಲ್ಲ, ಹೊರಗೆ ಮನಸ್ಸಿಲ್ಲದೆ ಹಾಕಿದ್ದು. ಮನಸ್ಸಾರೆ ಮನಸ್ಸಿನಿಂದ ನೀವು ಭಾವನಾತ್ಮಕ ಒಂದು ದೊಡ್ಡ ಮಾಲೆ ಹಾಕಿದ್ರೆ ಸಾಕ್ಷಾತ್ ಪರಮಾತ್ಮನ ಕೊಳ್ಳಾಗ ನೀವು ಹಾಕಿದ ಮಾಲೆ ಬೀಳತತಿ. ಯಾಕೆ? ಅದು ಮನಸ್ಸು ಕೊಟ್ಟು ಮಾಡಿದ್ದು. ಅದಕ್ಕೆ ಮನಸ್ಸಿಕ ಪೂಜೆ ಅಂತ ಕರೀತಾರೆ, ಮಾನಸ ಪೂಜೆ ಅಂತ ಕರೀತಾರೆ. ಹೂ ಪತ್ರಿಗಳಿಂದ ಅವನ ಅಲಂಕರಿಸಿ ಅವನಿಗೆ ಬಂಗಾರದ ಕಿರೀಟ ಹಾಕಿರಿ, ಅವನಿಗೆ ಬಂಗಾರದ ಒಡವೆಗಳನ್ನು, ವಸ್ತ್ರಗಳನ್ನು ಅವನ ಅಲಂಕಾರ ಮಾಡಿ ಧೂಪ, ದೀಪ, ನೈವೇದ್ಯಗಳನ್ನು. ನಿಮ್ಮ ಹೊರ ಅಡುಗೆ ಮಾಡೋಕೆ ಭಾಳ ತ್ರಾಸ ಐತಿ. ಏನಿಲ್ಲ, ಮನಸ್ಸಿನಾಗ ಬೇಕಾದ ಕಲ್ಪನೆ ಮಾಡೋದು ಎಡೆ ಹಿಡಿಯೋದಪ್ಪ, ಏನು ಖರ್ಚಾಗೋದು ನಿಮ್ಮದು. ನಿಜವಾಗಿ ಇದನ್ನು ಮಾಡಿ ನೋಡ್ರಿ. ಈ ಮಾನಸ ಪೂಜೆಯನ್ನು ಮಾಡ್ತಿದ್ದವು ಭೀಮನ ಪೂಜೆ, ಮಾನಸ ಪೂಜೆ. ಆ ಕೈಲಾಸದಾಗ ಇದ್ದವ್ರಿಗೆ ಬ್ಯಾಸತ್ತೋಗಿದ್ದರಂತ. ಕೈಲಾಸದಾಗ ಆ ಶಿವನ ಗಣ ಇದ್ದವಲ್ಲ, ಅವನ ಸೇವಾ ಮಾಡಕ್ಕ ಇವ ಸ್ವಲ್ಪ ಪತ್ರಿ ಏರ್ಸಾವ ಅಲ್ರಿ. ಇವ ಮನಸ್ಸಿನೇ ಸಂಕಲ್ಪ ಮಾಡಿ ಒಮ್ಮೆ ಹಾಕಿದಂದ್ರೆ ಒಂದು ಚಕ್ಕಡಿ ಪತ್ರಿ ಶಿವನ ಮೇಲೆ ಸುರಿದ ಬಿಡವ. ಅವು ಖರೆ ಶಿವನ ಮೇಲೆ ಬೀಳ್ತಿದ್ದು. ಅವನ ಪತ್ರಿ ಪೂಜೆ ಚಲೋ ಆತಂದ್ರೆ ಅವ್ರಿಗೆ ಹೊತ್ತು ರಗಡಾಗಿತ್ತಂದು ಸ್ವಚ್ಛ ಮಾಡೋದು. ನಿಜವಾಗಿಯೂ ಆ ಮಾನಸ ಪೂಜೆ ಒಳಗೆ ಅಗಾಧವಾದ ಶಕ್ತಿ ಐತಿ. ರತ್ನೈ ಕಲ್ಪಿತ ಮಾಸನಂ ಹಿಮಜಲಂ ಸ್ನಾನಂ ಚ ದಿವ್ಯಾಂಬರಂ. ಅದು ಮಾನಸ ಪೂಜೆ ಅದರೊಳಗೆ ಬರ್ತೈತೆ. ಅದು ಆ ಪ್ರಕಾರ ಪೂಜೆಯನ್ನು ಮಾಡಿ ಅಪ್ಪೋರು ಹೇಳ್ತಾರೆ, ಮಹಾಮಂಗಳಾರತಿಯನ್ನು ಮಾಡಿದ ನಂತರ ಆ ಶಿವನನ್ನೇ ಕಣ್ತುಂಬ ನೋಡ್ತಾ ಅವನ ಕಣ್ಣಿನೊಳಗೆ ನಿನ್ನ ಕಣ್ಣಿಟ್ಟು ಹೊರಗೆ ಮನಸ್ಸು ಹೋಗಲಾರ್ದಂಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಯಥೋಕ್ತ ಷಡಾಕ್ಷರಿ ಮಂತ್ರವನ್ನು, ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಸಾಕು. ಕೇವಲ ಒಂದು ಶಿವಮಂತ್ರ ಸಾಕು, ನಿನ್ನ ಜನ್ಮ ಉದ್ಧಾರ ಆಗ್ತದೆ ತಾಯಿ. ಬ್ರಹ್ಮಜ್ಞಾನ ಉಪದೇಶಕ್ಕೆ ನೀನು ಇನ್ನೂ ಅಧಿಕಾರಿ ಅಲ್ಲ, ಈಗ ನೀನು ಪಂಚಾಕ್ಷರಿ ಜಪ ಮಾಡು ಸಾಕು ಅಂತ ಆಕೆಗೆ ಉಪದೇಶ ಮಾಡಿ ಅಲ್ಲಿಂದ ಮುಂದೆ ಸಂಚಾರ ಮಾಡ್ತಾ ಆದವಾನಿ ಪಟ್ಟಣಕ್ಕೆ ಬಂದರು. ಆದವಾನಿ ಪಟ್ಟಣದೊಳಗೆ ಬಾಳೆಕೊಳ ಅನ್ನುವಂಥ ಸ್ಥಾನದೊಳಗೆ ಅನೇಕ ಸತ್ಪುರುಷರು ಕೂಡಿದ್ರು. ಅಲ್ಲಿ ಬ್ರಹ್ಮ ಜಿಜ್ಞಾಸೆ ನಡೆದಿತ್ತು. ಸಿದ್ಧಾರೂಢಪ್ಪ ಅವ್ರ ಶರೀರ ನೀನಲ್ಲ, ನಿನ್ನ ಆತ್ಮದಿ ಅಂತ ಉಪದೇಶ ಮಾಡುವಾಗ ಒಬ್ಬ ಶಿಷ್ಯ, ಯಪ್ಪ ಎಲ್ಲರ ಅನುಭವ ಏನಂದ್ರೆ ಶರೀರ ನಾನು. ಈಗ ಯಾರು ನೀನಂದ್ರೆ ನಾ ಆತ್ಮ